ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವೀಣಾ ತಿರುಮಲಾಚಾರ್ ಅವರು. ಮಕ್ಕಳು ಅಂದ್ರೆ ಪಂಚಪ್ರಾಣ. ಮಕ್ಕಳ ತಜ್ಞರಾಗಿ ಅವರು ಮಕ್ಕಳ ಭವಿಷ್ಯವನ್ನು ಕೂಡ ಯೋಚಿಸುವಂತ ಒಬ್ಬ ಉತ್ತಮ ವೈದ್ಯರು. ಅವರು ಬೆಂಗಳೂರು ಮೆಡಿಕಲ್ ಕಾಲೇಜು, ಕೋಲಾರ ಮೆಡಿಕಲ್ ಕಾಲೇಜು ಎಲ್ಲ ಕಡೆ ಕೆಲಸ ಮಾಡಿ ಮೈಸೂರು ಮೆಡಿಕಲ್ ಕಾಲೇಜಿಂದ ಪದವಿ ಪಡೆದು ಈಗ ಅವರು ವಿವೇಕಾನಂದ ಕಮ್ಯುನಿಟಿ ಸೆಂಟರ್ನಲ್ಲಿ ಅವರು ಪ್ರಿವೆಂಟಿವ್ ಪ್ಯಾಲಿಯೇಟಿವ್ ಇದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ತಾಯಿಯ ಹಾಲು ಅತ್ಯಂತ ಶ್ರೇಷ್ಠವಾದದ್ದು ಅಂತ ನಮಗೆ ತಿಳಿಸ್ಕೊಟ್ರು. ಅದ ನಂತರ ತಾಯಿ ಹಾಲಿನಿಂದ ಮನೆ ಆಹಾರಕ್ಕೆ ಹೇಗೆ ಬದಲಾಯಿಸ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ರು. ಮನೆ ಆಹಾರ ತಗೊಳಕ್ ಪ್ರಾರಂಭ ಮಾಡಿದ್ದ ಮಗು ಶಾಲೆಗೆ ಹೋಗ್ತಾ ಇದ್ದಂಗೆ ಅದ್ರ ಮನಸ್ಸೇ ಬದಲಾಕ್ ಹೋಗ್ಬಿಡುತ್ತೆ. ಕಟ್ಟಿ ಕಳಿಸಿರೋದ ಡಬ್ಬ ಹಾಗೇ ವಾಪಸ್ ಬರುತ್ತೆ. ಇನ್ನೇನೇನೋ ತಿನ್ಕೊಂಡು ಬಂದೆ. ನಾನು ಶಾಲೆ ಬಿಟ್ಟು ಮನೆಗೆ ಹೋಗ್ತಾ ಇರೋ ಮಕ್ಕಳನ್ನ ನೋಡ್ತೀನಿ, ಗುಂಪು ತಕ್ಷಣಕ್ಕೆ ದಿನಸಿ ಅಂಗಡಿ ಹತ್ರ ಹೋಗಿ ಜೋತ್ ಬಿದ್ದಂತ ಅಷ್ಟು ಜಂಕ್ ಫುಡ್ಗಳು ಏನೇನು ಇರುತ್ತಲ್ಲ ಎಲ್ಲ ಪಕ ಪಕ ಅಂತ ಕಿತ್ಕೊಂಡು ಬ್ಯಾಗ್ ಎಲ್ಲ ತುಂಬಿಕೊಳ್ತಾರೆ. ಅಂದ್ರೆ ಪುಸ್ತಕಕ್ಕಿಂತಲೂ ಹೆಚ್ಚು ಈ ಜಂಕ್ ಫುಡ್ಗಳನ್ನೇ ತುಂಬಿಕೊಳ್ತಾರೆ ಮಕ್ಕಳು. ನನಗೆ ಆಶ್ಚರ್ಯ ಆಯ್ತು. ನಾವು ಮನೆಗೆ ಓಡೋಡ್ಕೊಂಡು ಹೋಗಿ ಅಮ್ಮ ಮಾಡಿದ ಉಂಡೆನೋ ಚಕ್ಲಿನೋ ತಿಂತಾ ಇದ್ವಿ. ಈ ಮಕ್ಕಳು ಏನಪ್ಪ ಇಷ್ಟು ಪ್ಲಾಸ್ಟಿಕ್ಕು ಅದರಲ್ಲೂ ಜಂಕನ್ನ ತಿಂತಾ ಇದ್ದಾರಲ್ಲ ಅಂತ ಆಶ್ಚರ್ಯ ಆಯ್ತು. ಹಾಗಾಗಿ ಇವತ್ತು ನಮಗೆ 5ರಿಂದ 19 ವರ್ಷ ಅಂದ್ರೆ ಟೀನೇಜ್ ಮುಗಿಯೋವರೆಗೂ ಆ ಮಕ್ಕಳ ಆಹಾರ ಹೇಗಿರ್ಬೇಕು, ಏನಿರ್ಬೇಕು, ಯಾಕಿರ್ಬೇಕು ಅಂತ ತಿಳಿಸ್ಕೊಡಕ್ ಬಂದಿದ್ದಾರೆ. ಸ್ವಾಗತ ವೀಣಾ ಅವರೇ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ತುಂಬಾ ಸಂತೋಷ ನಿಮ್ಮನ್ನು ನೋಡಿದ್ರೆ. ಇಷ್ಟು 80 ದಾಟಿದ್ರು ಕೂಡ ನಿಮ್ಮಲ್ಲಿ ಚೈತನ್ಯ ಇದೆ ಅಲ್ಲ, ಅದು ನಿಜವಾಗ್ಲೂ ಅಗಾಧವಾದಂಥದ್ದು. ಇದಕ್ಕೆ ಬಹುಶಃ ನೀವು ತಗೊಳ್ಳೋ ಆಹಾರನೇ ಕಾರಣ ಅಂತ ಅನ್ಸುತ್ತೆ, ಮಕ್ಕಳಿದ್ದಾಗ ಕಲ್ತಿರುವಂಥದ್ದು. ಈಗ ನಮಗೆ ಈ ಮಕ್ಕಳು ಯಾವ ಆಹಾರ ತಗೊಳ್ಬೇಕು, ಯಾಕೆ ತಗೊಳ್ಬೇಕು ಅಂತ ದಯವಿಟ್ಟು ತಿಳಿಸಿ. ಮಕ್ಕಳ ಆಹಾರ ಅವರ ವಿದ್ಯಾಭ್ಯಾಸದಂತೆ ಮನೆಯಲ್ಲೇ ಪ್ರಾರಂಭವಾಗಬೇಕು. ಟಿ ಪಿ ಕೈಲಾಸಂ ಹೇಳಿದ್ರು, ಮಕ್ಕಳು ಸ್ಕೂಲ್ ಮನೇಲಲ್ವೇ ಅಂತ. ಮಕ್ಕಳ ಆಹಾರವೂ ಮನೇಲಲ್ವೇನೆ. ಈಗ ಆಹಾರನ ನಾವು ವಿಧವಾಗಿ ವಿಂಗಡಿಸ್ಬೇಕಾದ್ರೆ ಅಂದರೆ ಅದರ ರೂಪರೇಷೆ ಹೆಂಗಿರಬೇಕು ಅಂದರೆ, ನಾವು ತಗೊಳ್ಳೋ ಹೊತ್ತಿನ ಮೇಲೆ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಸಂಜೆ ಸ್ವಲ್ಪ ಸ್ನ್ಯಾಕು, ರಾತ್ರಿ ಊಟ ಹಿಂಗೆ ಮಾಡ್ಕೊತೀವಿ. ಇದನ್ನ ನಾವು ಬೆಳೆಯೋ ಮಕ್ಕಳಿಗೆ ಇಷ್ಟು ಸ್ಟ್ರಿಕ್ಟ್ ಆಗಿ ಹಾಕಕ್ಕೆ ಮಧ್ಯ ಅವರಿಗೆ ಸ್ವಲ್ಪ ಸಪ್ಲಿಮೆಂಟ್ರಿ ಸ್ನ್ಯಾಕ್ಸ್, ಒಂದು ತುಕ್ಕುರ್ಕಲ್ ತಿಂಡಿ ಈ ಥರ ಏನಾದರೂ ಕೊಡಬೇಕಾಗತ್ತೆ. ಯಾಕೆಂದ್ರೆ ಅವ್ರ ಬೆಳವಣಿಗೆ ಬಹಳ ತೀವ್ರವಾಗಿರುತ್ತೆ. ಪರ್ಟಿಕ್ಯುಲರ್ಲಿ ಈ ಅವರಿಗೆ ಹರಿಯೋದಕ್ಕೆ ಮೊದಲು ಹರಿಯದ ವಯಸ್ಸಿನಲ್ಲಿ ಸುಮಾರು 10ರಿಂದ 19 ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಸ್ವಲ್ಪ ವ್ಯತ್ಯಾಸ, ವಿಪರೀತ ಆಹಾರ ಬೇಕಾಗತ್ತೆ. ಜೊತೆಗೆ ಅದೇ ಸಮಯದಲ್ಲಿ ದುರ್ಭಿಕ್ಷದಲ್ಲಿ ಅಧಿಕ ಮಾಸ ಅಂದಂಗೆ ಅವರಿಗೆ ಅವರದ್ದೇ ಫ್ರೀಡಮ್ ಬಂದ್ಬಿಟ್ಟಿರುತ್ತೆ. ಹೊರಗಡೆ ಬಣ್ಣವಾಗಿ ನೀವು ಹೇಳ್ದಂಗೆ ಪ್ಲಾಸ್ಟಿಕ್ ಚೀಲದಲ್ಲಿ ಇರೋದೆಲ್ಲ ಕಾಣಿಸ್ತಾ ಇರುತ್ತೆ. ಅಕಸ್ಮಾತ್ ಅಪ್ಪ ಅಮ್ಮ ಕೈ ತುಂಬ ದುಡ್ಡು ಕೊಟ್ರಂತೂ ಎಲ್ಲ ಅದೇ ಹೊಟ್ಟೆಗೆ ಹೋಗೋದು. ಆದ್ರಿಂದ ನಾವು ಅವರಿಗೆ ಏನು ತಿನ್ನಬೇಕು, ಏನು ತಿಂದರೆ ಒಳ್ಳೇದಾಗತ್ತೆ ಅಂತ ಒಂದು ವಿವೇಕನ ನಾವು ಹೇಳ್ಕೊಡ್ಬೇಕು. ಇದಾದ್ಮೇಲೆ ಆಹಾರದಲ್ಲಿ ವಿಧಗಳು ನೋಡಿದ್ರೆ ಧಾನ್ಯಗಳು, ತರಕಾರಿ, ಹಣ್ಣು ಮತ್ತು ಜಿಡ್ಡಿನ ಪದಾರ್ಥಗಳು, ಕರೆದಿರೋದು ಅಥವಾ ಜಾಸ್ತಿ ಎಣ್ಣೆ ಹಾಕಿ ಮಾಡಿರೋದು, ಇವುಗಳು ಫ್ಯಾಟ್. ಆಮೇಲೆ ಬೇಕರಿ ಪ್ರಾಡಕ್ಟ್ಸ್. ಈಗ ಬೇಕರಿ ಪ್ರಾಡಕ್ಟ್ಸು ಈ ಮಕ್ಳಿಗೆ ತುಂಬ 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 ಪ್ರಿಯ. ಈ ಥರ ವಿಧಗಳಿರುತ್ತೆ. ಇದೇ ರೂಪರೇಷನ್ ನೋಡ್ಕೋತಾ ಹೋದರೆ ನಾವು ಅದರ ಕ್ವಾಲಿಟಿ ಮೇಲೆ, ಅವ್ರ ಗುಣಮಟ್ಟದ ಮೇಲೆ ನೋಡಿದ್ವಿ, ಯಾವ ಟೈಮ್ನಲ್ಲಿ ತಗೋತೀವಿ ಅಂತ ತಗೊಳ್ತಾರೆ ಅಂತ ನೋಡಿದ್ವಿ. ಈಗ ಮುಂದಿನ ಮಾತು ನಾವು ಪೋಷಕರಿಗೆ, ತಾಯಿ ತಂದೆಯರಿಗೆ, ಹಾಸ್ಟೆಲ್ ವಾರ್ಡನ್ಸ್ಗೆ ಹೇಳಬೇಕು. ಏನಂದರೆ, ನಾವು ಏನು ತಿಂತೀವಿ, ದಕ್ಷಿಣ ಕರ್ನಾಟಕದಲ್ಲಿ ರಾಗಿ ಇರ್ಬೋದು, ತಮಿಳ್ನಾಡಿನಲ್ಲಿ ಬಂಗಾಳದಲ್ಲಿ ಅಕ್ಕಿ ಇರ್ಬೋದು, ಪಂಜಾಬ್ನಲ್ಲಿ ಗೋಧಿ ಇರ್ಬೋದು, ಮುಖ್ಯವಾದ ಆಧಾರ ಒಂದು ಧಾನ್ಯ ಇರುತ್ತೆ. ಅದನ್ನು ನಾವು ಯಾವತ್ತಿಗೂ ರಾಗಿ ತಿನ್ನೋರಿಗೆ ಟಕ್ಕಂತ ಗೋಧಿಗೆ ಚೇಂಜ್ ಮಾಡಬಾರ್ದು, ಅಕ್ಕಿಗೆ ಚೇಂಜ್ ಮಾಡಬಾರ್ದು. ಕ್ರಮೇಣ ಚೇಂಜ್ ಮಾಡಬೇಕು. ಆಧಾರವಾದ ಯಾವ ಧಾನ್ಯ ಇದೆ ಅದನ್ನು ನಾವು ಬದಲಾಯಿಸಬೇಕಾದ್ರೆ ಕ್ರಮತಃ ಬದಲಾಯಿಸಬೇಕು. ಜೊತೆಗೆ ಬರೀ ಈ ಆಧಾರವಾದ್ದು ಸ್ವಲ್ಪ ಜಾಸ್ತಿ ಇರುತ್ತೆ, ಆದ್ರೆ ಅದರಲ್ಲಿ ಪೋಷಕಾಂಶ ಎಷ್ಟಿರುತ್ತೆ ಅದು ನೋಡಬೇಕು. ಅದಕ್ಕೆ ದ್ವಿದಳ ಧಾನ್ಯಗಳು ಅಂತ ಹೇಳ್ತೀವಿ, ಕಾಳು, ಬೇಳೆ, ಇವುಗಳು. ಈ ದ್ವಿದಳ ಧಾನ್ಯಗಳಲ್ಲಿ
ಸಸಾರಜನಕ ಜಾಸ್ತಿ ಅಂದ್ರೆ ಪ್ರೋಟೀನ್ ಜಾಸ್ತಿ. ಆದ್ರಿಂದ ಈ- ಏನ್ ಆಧಾರವಾದ ಧಾನ್ಯಕ್ಕೆ ನಾವು ದ್ವಿದಳ ಧಾನ್ಯ ಸೇರಿಸಲೇಬೇಕು. ಅದು ಯಾವ ರೇಷಿಯೋಲ್ ಸೇರಿಸ್ಬೇಕು? 3 ಅಥವಾ 4 ಪಾರ್ಟ್ ಆಧಾರ ಇದ್ರೆ ಅಟ್ಲೀಸ್ಟ್ 1 ಪಾರ್ಟ್ ದ್ವಿದಳ ಧಾನ್ಯ ಇರಲೇಬೇಕು. ಜೊತೆಗೆ ಅವರೇನಾದ್ರೂ ಶಾಕಾಹಾರಿಗಳಾದ್ರೆ, ಯಾಕೆಂದ್ರೆ ಹೆಚ್ಚು ಜನಕ್ಕೆ ಅದೇ ಲಭ್ಯ, ಅದೇ ಸಾಧ್ಯ, ಹಣಕಾಸಿನ ತೊಂದರೆಯಿಂದ ಕೂಡ. ಶಾಕಾಹಾರಿಗಳಿಗೆ ಒಂಥರ ಕಾಂಬಿನೇಷನ್ಸ್ ಕೊಡಬೇಕು ಬೆಳೆಗಳಲ್ಲಿ. ಆ ಬೆಳೆ ವೀಣಮ್ಮ, ಒಂದು ವಿಚಾರ, ಬರೀ ಲಭ್ಯ ಸಾಧ್ಯ ಅಷ್ಟೇ ಅಲ್ಲ. ಅದು ನಮ್ಮ ಕರಳನ್ನ ನೋಡಿದ್ರೆ ನಾವು ಸಸ್ಯಾಹಾರಿಗಳಾಗೆ ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ ಇರೋದು. ನಾವು ಮಾಂಸಾಹಾರಿ ಹಾರಿಗಳ ತರ ಈ ಕೋರೆ ಹಲ್ಲುಗಳು ಅಥವಾ ನಾಲ್ಗೆಯಿಂದ ತಿನ್ನೋದು ಅಲ್ಲ. ಹಾಗಾಗಿ ಮನುಷ್ಯನ ಶರೀರ ಅದು ಸಸ್ಯಾಹಾರಕ್ಕೆ ಇರೋದು ಅಂತ. ಇಲ್ಲಿ ತಮಾಷೆಯಾಗಿ ಹೇಳ್ತೀನಿ, ನಮ್ಮ ಕ್ಲಾಸ್ಮೇಟ್ ಒಬ್ರು ಇದ್ರು, ಅವರು ಇಷ್ಟು ದಪ್ಪಗಿದ್ರು. ನಮ್ಮ ಡೀನ್ ಬರ್ಬೇಕಾದ್ರೆ ಅವ್ರು ಕೇಳಿದ್ರು, ವಾಟ್ ಆರ್ ಯು ಈಟಿಂಗ್ ಅಂತ ಕೇಳಿದ್ರು. ಸರ್, ಐ ಆಮ್ ಅ ವೆಜಿಟೇರಿಯನ್ ಅಂತಂದ್ರು. ಅದಕ್ಕೆ ಎಲಿಫೆಂಟ್ಸ್ ಆರ್ ಆಲ್ಸೋ ವೆಜಿಟೇರಿಯನ್ಸ್, ಯು ಡು ನಾಟ್ ನೋ ಅಂತ ನಕ್ಕು ಬಿಟ್ಟಿದ್ರು. ಅಂದ್ರೆ ನೀವು ಯಾವುದೇ ಪ್ರಾಣಿ ತಗೊಳ್ಳಿ, ಅತ್ಯಂತ ಗಟ್ಟಿಯಾದ ಬಲಾಢ್ಯವಾದಂತದ್ದು ಸಸ್ಯಾಹಾರಿ. ಅತ್ಯಂತ ಜೋರಾಗಿ ಓಡುವಂತ ಕುದುರೆ, ಅದು ಪವರ್ ಏನು ಹಾರ್ಸ್ ಪವರ್ ಅಂತೀವಲ್ಲ, ಅದು ಕೂಡ ಸಸ್ಯಾಹಾರಿ. ಅತ್ಯಂತ ಉತ್ತಮವಾದಂತ ಹಾಲು ಕೊಡೋ ಹಸು ಕೂಡ ಸಸ್ಯಾಹಾರಿ. ಸೊ ಹಾಗಾಗಿ ಸಸ್ಯಾಹಾರದ ಮಹತ್ವ ಮಕ್ಕಳಿಗೆ ಗೊತ್ತಾಗಬೇಕು ಅಂತ ಹೇಳಿದೆ. ಮುಂದುವರಿಸಿ. ಹಾಗೆ ಈ ಕಾಳುಗಳಲ್ಲಿ ಕೂಡ ವಿಧ ವಿಧವಾಗಿ, ಯಾಕೆಂದ್ರೆ ನಮ್ಮ ಶಾಕಾಹಾರಿತ್ವದಲ್ಲಿ ಕೆಲವು ತುಂಬಾ ಅತ್ಯಗತ್ಯವಾಗಬೇಕಾಗಿರೋ ಅಮೈನೋ ಆಸಿಡ್ಗಳ ಕೊರತೆ ಒಂದೊಂದ್ರಲ್ಲಿ ಇರುತ್ತೆ. ಯಾವಾಗ ನಾವು ಅದನ್ನ ಮಿಕ್ಸ್ ಮಾಡ್ತೀವಿ, ಮಲ್ಟಿಪಲ್ ಗ್ರೀನ್ಸ್, ಮಲ್ಟಿಪಲ್ ಬೇಳೆಗಳು, ಕಾಳುಗಳು ಮಿಶ್ರಣ ಮಾಡ್ತೀವಿ, ಆಗ ಆ ಕೊರತೆಗಳೆಲ್ಲ ತುಂಬಿ ಹೋಗುತ್ತೆ. ಹಾಗೆ ಒಂದು ಅದರ ಜೊತೆಗೆ ನಮ್ಮವರು ಹಿರಿಯರು ಬಹಳ ಬುದ್ಧಿವಂತರು. ಆಹಾರ ಮಾಡೋ ವಿಧಾನಗಳು ನೋಡಿ, ಅದನ್ನ ರುಬ್ಬಿಟ್ಟು ಫರ್ಮೆಂಟ್ ಮಾಡ್ತಾರೆ, ಅದನ್ನ ನೆನೆಸಿ ಮೊಳಕೆ ಕಟ್ಟಿಸ್ತಾರೆ, ಅದನ್ನ ಸುಟ್ಬಿಟ್ಟು ಚೆನ್ನಾಗಿ ಹುರಿದು ಪಟಪಟ ಅಂತ ಹುರಿದು ಹಿಟ್ ಮಾಡಿ ಹುರಿಹಿಟ್ಟುಗಳು ಮಾಡ್ತಾರೆ. ಇದೆಲ್ಲವೂ ಪಚನಕ್ಕೆ ಬಹಳವಾದ ಅನುಕೂಲ. ಇದೆಲ್ಲ ನಮ್ಮ ಹಿರಿಯರು ಹೇಳ್ಕೊಟ್ಟಿರೋದನ್ನ ನಾವು ಮರಿಬಾರ್ದು. ಅದನ್ನೇ ನಾವು ಮುಂದುವರ್ಸ್ಕೊಂಡ್ ಬಂದ್ರೆ ನಮ್ಗೆ ಆಹಾರ ಪರಿಪೂರ್ಣವಾಗಿರುತ್ತೆ. ಇದು ಎಲ್ಲದರ ಜೊತೆಗೆ ನಾವು ಫ್ಯಾಟ್ ಅಂದ್ರೆ ಎಣ್ಣೆ, ನಮ್ಮ ಕಣ್ಣಕ್ಕೆ ಕಾಣಿಸೋ ಎಣ್ಣೆ ಪರ್ ಡೇ ಅಂದ್ರೆ ದಿನ ಒಂದಕ್ಕೆ ತುಂಬಾ ಜಾಸ್ತಿ ತಗೋಬಾರ್ದು. ಬೆಳೆಯೋ ಮಕ್ಕಳಲ್ಲಿ ಇರಲಿಲ್ಲ, ನೆನಪಿಡಿ. ಆದ್ರೆ ದಿನಕ್ಕೆ ಒಂದು 15 ml 20 ml ನಮಗೆ ಆಯಿಲ್ ಅಥವಾ ತೈಲ ಇದ್ದರೆ ಸಾಕು. ಮಿಕ್ಕಿದ್ದೆಲ್ಲ ಆಹಾರ, ಧಾನ್ಯಗಳು, ಕಾಳುಗಳು, ಬೇಳೆಗಳು ಇವುಗಳಿಂದ ತಗೋಬೇಕು. ತರಕಾರಿಗಳು, ತರಕಾರಿ ಮತ್ತು ಹಣ್ಣು ವೀಣಮ್ಮ, ದೇವರ ಅಮೃತ. ನೀವಿಲ್ಲಿ ಫ್ಯಾಟ್ ಅಂದಾಗ ನನಗೆ ನೆನಪಾಗೋದೇನಂದ್ರೆ, ಎಲ್ಲ ವೆಜಿಟೇಬಲ್ ಆಯಿಲ್ಸ್ ಝೀರೋ ಕೊಲೆಸ್ಟ್ರಾಲ್. ವೆಜಿಟೇಬಲ್ ಆಯಿಲ್ಸ್ ಅನ್ನ ಬಳಸ್ಲಿ, ಆದ್ರೆ ಅದನ್ನ ಆಕ್ಸಿಡೈಸ್ ಮಾಡಿದಂಥ ಡಾಲ್ಡಾ ವನಸ್ಪತಿಗಳನ್ನ ತಗೊಳ್ಬಾರ್ದು. ಈ ಫ್ಯಾಟ್ ಅಲ್ಲಿ ಇನ್ನೊಂದು ನಾವು ಸೇರಿಸ್ಬೇಕಾಗಿದ್ದು, ಪ್ರಮುಖವಾಗಿ ಜನರ ತಲೆಯಲ್ಲಿರುವಂತ ಕನ್ಫ್ಯೂಷನ್ ಕ್ಲಿಯರ್ ಮಾಡಕ್ಕೆ ಅಂದ್ರೆ, ತುಪ್ಪ ಆರೋಗ್ಯಕ್ಕೆ ಬಹಳ ಒಳ್ಳೇದು. ತುಪ್ಪ ಮೆದುಳಿನ ಸೆಲ್ಸ್ಗೂ ಒಳ್ಳೆಯದು, ನರಮಂಡಲಕ್ಕೂ ಮೇಲಿನ ಮೈಲಿನ್ ಶೀತ್ಗೂ ಒಳ್ಳೆಯದು. ಹಾಗಾಗಿ ತುಪ್ಪ ಇರಲಿ, ವೆಜಿಟೇಬಲ್ಸು ಗಾಣದ ಎಣ್ಣೆಗಳಿರಲಿ. ಆದರೆ ಆನಿಮಲ್ ಫ್ಯಾಟ್ ಆಯಿತು, ಲಾರ್ಡ್ ಆಯಿತು, ಅಥವಾ ಈ ಟ್ರಾನ್ಸ್ ಫ್ಯಾಟ್ಸ್ ಆಯಿತು, ಅದರಿಂದ ಮಕ್ಕಳನ್ನ ದೂರ ಇಡಬೇಕು ಅಂತ ಹೇಳೋದು ಬಹಳ ಮುಖ್ಯ. ಯಾಕಂದ್ರೆ ಇತ್ತೀಚೆಗೆ ಹೃದಯಾಘಾತದಿಂದ ಸಾಯೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ನಾವಿದನ್ನ ಅವ್ರಿಗೆ ತಿಳಿಸ್ಕೊಡ್ಬೇಕು ಅಂತ ಅನ್ಸುತ್ತೆ. ಮುಂದುವರಿಸಿ ವೀಣಮ್ಮ. ಈ ಟ್ರಾನ್ಸ್ ಫ್ಯಾಟ್ಗಳು ಆ ಅಂಗಡಿಲಿ ಕೊಂಡ್ಕೊಳ್ಳೋದ್ರಲ್ಲೇ ಹೌದು. ಹೆಚ್ಚು. ನೀವ್ ಹೇಳ್ದಂಗೆ ಬರುತ್ತೆ ಅಡ್ಡ, 10 ರೂಪಾಯಿಗೆ ಒಂದೊಂದು ಚೀಲ ಸಿಕ್ಕತ್ತಲ್ಲ ಲೇಸ್, ಈ ಥರದ್ದೆಲ್ಲ ಅದನ್ನ ಅವಾಯ್ಡ್ ಮಾಡಬೇಕು. ಮನೆಯಲ್ಲಾದ್ರೆ ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ ಹಿಂಗೆ ಉಪಯೋಗ ಮಾಡ್ತಾರೆ. ಸಸ್ಯಜನಕ ತೈಲಗಳು ಇವುಗಳೆಲ್ಲ ಮೈಗೊಳ್ಳೇದು. ನಾನು ನಿಮ್ಮ ಒಟ್ಟಿಗೆ ಸಂಪೂರ್ಣವಾಗಿ ಒಪ್ಕೋತೀವಿ. ಈ ಫ್ಯಾಟ್ ಜೊತೆಗೆ ನಾವ್ ಇನ್ನೇನ್ ಮಾಡೋ, ತರಕಾರಿ ಹಿಂಗ್ ತಿನ್ಬೇಕು. ಅನ್ನ ಹಿಂಗ್ ತಿಂದ್ರೆ ತರಕಾರಿ ಹಿಂಗ್ ತಿನ್ಬೇಕು. ಪ್ರತಿದಿನ ಹಣ್ಣು ತಿನ್ಬೇಕು. ಅದ್ರೊಳಗೂ ಏನ್ ಮುಖ್ಯ ಅಂದ್ರೆ, ನಮ್ಗೆ ದೇವ್ರ ಕಣ್ಣು ಅಂತ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ನೋಡಿ. ಬಣ್ಣ ಬಣ್ಣವಾಗಿರೋ ತರಕಾರಿ, ಬಣ್ಣ ಬಣ್ಣವಾಗಿರೋ ಹಣ್ಣಾದ್ರೆ ಅದರಲ್ಲಿ ವೈಟಮಿನ್ಸ್, ರೈಬೋಫ್ಲೇವಿನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದು ಕಣ್ಣಿಗೂ ಆಹ್ಲಾದಕರವಾಗಿರುತ್ತೆ. ಹೇಳ್ತಾರೆ ದಿನಕ್ಕೆ ಅಟ್ಲೀಸ್ಟ್ 3 ಕಲರಿನ ತರಕಾರಿ ತಿನ್ಬೇಕು, 3 ಕಲರಿನ ಹಣ್ಣು ತಿನ್ಬೇಕು ಅಂತ ಒಂದು ನಿಯಮನೇ ಇದೆ. ಕೆಲವರು 5 ಹೇಳ್ತಾರೆ, ಅಟ್ಲೀಸ್ಟ್ 3 ನಾನು ಅದನ್ನ ಪಾಲಿಸ್ತೀನಿ. ಹಣ್ಣನ್ನ 5 ಮಾಡಿದ್ದೀನಿ, ಅದನ್ನ ಪಾಲಿಸ್ತೀನಿ. ಯಾಕಂತಂದ್ರೆ ಈ ತರಕಾರಿಯಲ್ಲಿ
ನಮ್ಮ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಜೊತೆಗೆ ರೈಬೋಫ್ಲೋವಿನ್ ಮತ್ತೆ ವೈಟಮಿನ್ ಬಿ 12 ಜೊತೆಗೆ ಮುಖ್ಯವಾಗಿ ಫೈಬರ್ ಇರುತ್ತೆ. ಅದರಿಂದ ಕಾನ್ಸ್ಟಿಪೇಷನು ಆಗೋದಿಲ್ಲ, ಹಾರ್ಟ್ ಅಟ್ಯಾಕು ಬರೋದಿಲ್ಲ. ಸೊ ಹಾಗಾಗಿ ತರಕಾರಿ, ಅದರಲ್ಲಿ ಐರನ್ ಇರೋದ್ರಿಂದ ರಕ್ತಹೀನತೆನೂ ಬರೋದಿಲ್ಲ. ಈ ಮೂರು ಬರಬಾರ್ದು ಅಂದ್ರೆ ತರಕಾರಿ ತಗೊಳ್ಬೇಕು. ಆದ್ರೆ ಮಕ್ಕಳು ಏನ್ ಮಾಡ್ತಾರೆ, ಅಮ್ಮ ಮಾಡಿದ ತರಕಾರಿ ಬಿಟ್ಕೊಂಡ್ಬಿಟ್ಟು ಇನ್ನೇನೋ ಜಂಕ್ ತಿನ್ನಕ್ ಹೋಗ್ತಾರೆ. ಹಾಗಾಗಿ ತಾಯಂದ್ರು ತರಕಾರಿ ತಿನ್ನೋದನ್ನ ರೂಢಿ ಮಾಡಿಸ್ಬೇಕು. ಮಕ್ಕಳಿಗೆ ಇಷ್ಟ ಆಗೋ ಹಾಗೆ ತರಕಾರಿಯನ್ನ ಮಾಡೋದನ್ನ ಕೂಡ ಕಲಿಬೇಕು ಅಂತ ಅನ್ಸುತ್ತೆ. ಬಣ್ಣ ಬಣ್ಣಕ್ಕೆ ಕ್ಯಾರೆಟ್ ಎಲ್ಲ ಒಂದು ಕೋಲ್ ಇಟ್ಬಿಟ್ರೆ ಹ, ಡಬ್ಬಿನಲ್ಲಿ, ಮೊದಲು ಆಹಾರದಲ್ಲಿ ಯಾವುದೇ ಆದ್ರೂ ಮೊದಲು ತರಕಾರಿ ತಿನ್ಬೇಕು. ತರಕಾರಿ ಹೌದು. ತಿಂದ ನಂತರ ಅನ್ನ, ಹಿಂಗೆ ಧಾನ್ಯಗಳು, ಅನ್ನ ಸಾಂಬಾರ್, ಈ ಥರದ್ದು ಕಾಳು ಬೆಳೆ ಇವುಗಳು. ಅದ್ರ ನಂತರ ಕೊನೆಯಲ್ಲಿ ಜಾಸ್ತಿ ಇಷ್ಟ ಇರೋದು ಈಗ ಐಸ್ ಕ್ರೀಮು. ಒಂದು ಐಸ್ ಕ್ರೀಮ್ ಅಂತ ಹೇಳ್ಬಾರ್ದು ನಾನು, ಸಕ್ಕರೆ ಪರವಾಗಿಲ್ಲ. ಬರುತ್ತೆ, ಪಾಯಸ. ಹ್ಮ್. ಓಕೆ, ಪಾಯಸ. ಬೆಲ್ಲ, ಈ ಥರದ್ದು ಬೆಲ್ಲದಲ್ಲಿ ಪಾಯಸ, ಮಾಡಿರೋ ಈ ಪಾಯಸ ಥರ ಕೊಡೋದು ವಾಸಿ. ಸ್ವೀಟು ಈ ಥರದ್ದು ಕೊನೆಯಲ್ಲಿ ತಿನ್ಬೇಕು. ಹ್ಮ್. ಹೀಗೆ ಬಂದರೆ ಅವ್ರಿಗೆ ಆಹಾರದ ಒಂದು ಇದಾಗುತ್ತೆ. ಆದರೆ ಯಾವ ಸಮಯದಲ್ಲಿ ಏನು ತಗೋಬೇಕು, ಹ್ಮ್. ಊಟದ ಮೊದಲಲ್ಲಿ ಏನು ತಗೋಬೇಕು, ಏನು ತಗೋಬಾರ್ದು, ಊಟಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಇರಬೇಕು, ಹ್ಮ್. ಇದೆಲ್ಲ ಒಂದು ರೂಪರೇಷೆಗಳು. ಜೊತೆಗೆ ಹ್ಮ್. ಪ್ಯೂರ್ ಹ್ಮ್. ಶುಗರ್, ಪ್ಯೂರ್ ಬೆಲ್ಲ ಅಂತೀವಿ ನೋಡಿ, ಪ್ಯೂರ್ ಹ್ಮ್. ಕಾರ್ಬೋಹೈಡ್ರೇಟ್, ಹ್ಮ್. ಅದನ್ನ ನಮ್ಮ ಹ್ಮ್. ಜಿ ದಿನನಿತ್ಯದ ಆಹಾರದಲ್ಲಿ 10%ಗಿಂತ ಕಡಿಮೆ ತಗೋಬೇಕು. ಅದ್ ತಗೊಳ್ದೇ ಇರೋದೇ ತಗೊಳ್ಳದೇ ವಾಸಿ, ಇರೋದು ಇನ್ನು ಒಳ್ಳೇದು. ವಾಸಿ. ಓಕೆ. ಜೊತೆಗೆ ರಿಫೈನ್ಡ್ ಫುಡ್ ಅನ್ಸಿವಿ, ಈ ಥರ ಮೈದಾ, ಚಿರೋಟಿ ರವೆ, ಚೆನ್ನಾಗಿ ಪಾಲಿಶ್ ಹಾಕಿದ ಅಕ್ಕಿ, ಸಕ್ಕರೆ, ಹ್ಮ್. ಸಾಲ್ಟು, ಇದೆಲ್ಲ ಬೆಳ್ಬೆಳ್ಗಿರುತ್ತೆ ನೋಡಿ. ಇದು ಹ್ಮ್. ಯಾವುದೂ ನಮ್ಮ ದೇಹಕ್ಕೆ ಅಷ್ಟು ಒಳ್ಳೆಯದಲ್ಲ. ಇವನ್ನ ಹೌದು. ನಾವು ಎಷ್ಟು ಮಿತಿ ಮಾಡಿದ್ರೆ ಅಥವಾ ವರ್ಜ್ಯ ಮಾಡಿದ್ರೆ ಅಷ್ಟು ನಮಗೆ ಒಳ್ಳೆಯದು. ಇದು ಹೌದು. ಹೌದು. ಎಲ್ಲದರ ಜೊತೆಗೆ ಹ್ಮ್. ತಾಯಿ TLC ಅಂತೀವಿ, ಟೆಂಡರ್ ಲವಿಂಗ್ ಕೇರ್ ಇಂದ ಡಬ್ಬ ತುಂಬಿಟ್ಟು ಇಲ್ಲೊಂಚೂರು ಸೊಪ್ಪು, ಆಮೇಲೆ ಇಲ್ಲೊಂಚೂರು ಏನಾದರೂ ಚಪಾತಿ ಗಿಪಾತಿ ಹಿಂಗಿಟ್ಟು ಕಳ್ಸಿದ್ರೆ ಮಗುಗೆ ಎಷ್ಟು ಆನಂದ ಬೇಕು ಆ ಥರ ಹೌದು. ತಿನ್ನೋದು ಅಭ್ಯಾಸ ಮಾಡಿ. ಹೌದು. ಜೊತೆಗೆ ಅವ್ರಿಗೆ ಪಾಕೆಟ್ ಮನಿ ಕೊಡೋದನ್ನ ಇಳಿಸಿ ಬಿಟ್ಬಿಡ್ಬೇಕು. ಹೌದು. ಹೌದು. ಬಹಳ. ಬಿಟ್ಬಿಡ್ಬೇಕು. ಅವರಿಗೆ ತಮ್ಮದೇ ಇಚ್ಛೆ ಇರುತ್ತೆ, ಆದ್ರಿಂದ ಅವ್ರ ಇಚ್ಛೆಗೂ ನಾವು ಜಾಸ್ತಿ ಅಡ್ಡಿ ಮಾಡಬಾರ್ದು. ಅವ್ರಿಗೇನು ಸಿಕ್ಕತ್ತೆ ಅನ್ನೋದ್ರ ಮೇಲೆ ನಾವು ಕಂಟ್ರೋಲ್ ಇಟ್ಕೋಬೇಕು. ಹೌದು. ಹೌದು.